ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು 1895ರಲ್ಲಿ ಗೌರಿಮಾ ಕೋಲ್ಕತ್ತಾದಿಂದ 14 ಮೈಲಿ ಉತ್ತರದಲ್ಲಿ ಇರುವ ಒಂದು ಸ್ಥಳದಲ್ಲಿ ಶಾರದೇಶ್ವರಿ ಆಶ್ರಮ ಎಂಬ ಆಶ್ರಮವನ್ನು ಸಂಸ್ಥಾಪನೆ ಮಾಡುತ್ತಾಳೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಧುನಿಕ ಭಾರತದಲ್ಲಿ ಕೈಗೊಂಡಂತಹ ಮೊದಲ ಪ್ರಯೋಗ ಇದು ಆಗಿತ್ತು. ಅಲ್ಲಿ ಸುತ್ತ ತೋಟದ ನಡುವೆ ಅಲ್ಲಲ್ಲಿ ಕುಟೀರಗಳನ್ನು, ಗುಡಿಸಲುಗಳನ್ನು ಕಟ್ಟಿಸಲಾಗಿತ್ತು. ಆಶ್ರಮದಲ್ಲಿ ಒಟ್ಟು 25 ಜನ ಸದಸ್ಯರಿದ್ದರು. ಅವರೆಲ್ಲರಿಗೂ ಗೌರಿಮಾ ತರಬೇತಿಯನ್ನು ನೀಡುತ್ತಿದ್ದಳು. ಬೆಳಗ್ಗೆ ಪ್ರಾತರ್ವಿಧಿಗಳನ್ನು ಮುಗಿಸಿ, ಜಪ ಧ್ಯಾನ ಮುಗಿಸಿ ಗೃಹ ಕೃತ್ಯಗಳಲ್ಲಿ ತೊಡಗಬೇಕು. ಬಳಿಕ ತರಗತಿಗಳನ್ನು ತೆಗೆದುಕೊಳ್ಳಲಾಗುತ್ತಿತ್ತು. ತರಗತಿಗಳನ್ನು ಮರದ ಕೆಳಗೆ ಅಥವಾ ಗುಡಿಸಲ ಹೊರಗೆ ವರಾಂಡದಲ್ಲಿ ತೆಗೆದುಕೊಳ್ಳಲಾಗುತ್ತಿತ್ತು. ಈ ರೀತಿ ಶಾಲೆ ಮುಂದುವರಿಯಿತು. ಈ ಶಾಲೆಗೆ ಧನ ಸಹಾಯವನ್ನು ನೀಡುವವರು ಕೋಲ್ಕತ್ತಾದವರು. ಆದ್ದರಿಂದ ಗೌರಿಮಾ ಈ ಶಾಲೆಯನ್ನು 1911ರಲ್ಲಿ ಕೋಲ್ಕತ್ತಕ್ಕೆ ಶ್ರೀಮಾತೆಯವರ ಉದ್ಬೋಧನಕ್ಕೆ ಹತ್ತಿರದಲ್ಲಿಯೇ ಇರುವ ಒಂದು ಸ್ಥಳಕ್ಕೆ ಸ್ಥಳಾಂತರಿಸುತ್ತಾರೆ. ಈಗ ಆ ಶಾಲೆಯಲ್ಲಿ 300 ಜನ ವಿದ್ಯಾರ್ಥಿನಿಯರು ಇದ್ದರು. ಒಟ್ಟು 50 ಜನ ಸ್ವಯಂ ಸೇವಕರು, ಆಶ್ರಮವಾಸಿಗಳು ಇದ್ದರು. ಗೌರಿಮಾ ಈ ಶಾಲೆಯ ಸರ್ವಾಂಗೀಣ ವಿಕಾಸಕ್ಕಾಗಿ ತನ್ನಿಂದಾದ ಎಲ್ಲ ಪರಿಶ್ರಮವನ್ನು ಕೈಗೊಳ್ಳುತ್ತಾಳೆ. ಅವಳು ಖ್ಯಾತರ, ಗಣ್ಯಮಾನ್ಯರ, ವಕೀಲರೆಲ್ಲರನ್ನು ಸೇರಿಸಿ ಒಂದು ಸಭೆ ಕರೆಯುತ್ತಾಳೆ. ಆ ಸಭೆಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಅವಶ್ಯಕತೆಯನ್ನು ವಿವರಿಸಿ ಹೇಳುತ್ತಾಳೆ. ಶಾಲೆಗಾಗಿ ತಾನೇ ಮನೆಯಿಂದ ಮನೆಗೆ ಹೋಗಿ ವಂತಿಗೆಯನ್ನು ಸಂಗ್ರಹಿಸುತ್ತಾಳೆ. ಬಿಲ್ಡಿಂಗ್ಸ್ಗಳನ್ನು ಕಟ್ಟಿಸುತ್ತಾಳೆ. ಶಾಲೆಯನ್ನು ಸ್ವಚ್ಛವಾಗಿಡುವುದರಿಂದ ಹಿಡಿದು ವಿದ್ಯಾರ್ಥಿನಿಯರ ವೈಯಕ್ತಿಕ ಸುಖ ಸೌಕರ್ಯಗಳ ಕಡೆಗೆ ಗಮನ ಕೊಡುವವರೆಗೆ ಪ್ರತಿಯೊಂದು ವಿಷಯಗಳ ಕಡೆ ಅವಳು ಗಮನವನ್ನು ನೀಡುತ್ತಿದ್ದಳು. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಹೇಳುತ್ತಾರೆ, ಅವಳು ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾಳೆ. ಹಾಗೆ ನೋಡಿದರೆ ಅವಳು ಇವನ್ನೆಲ್ಲ ಕೈಗೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಶ್ರೀರಾಮಕೃಷ್ಣರ ಇಚ್ಛೆಗಾಗಿ ಅವಳು ಅದನ್ನೆಲ್ಲ ಮಾಡುತ್ತಿದ್ದಾಳೆ. ಇದೇ ಅವಳ ಅಂತಿಮ ಜನ್ಮ. ಇನ್ನೊಮ್ಮೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಹೇಳುತ್ತಾರೆ, ಮಹಾತ್ಮರು ಕಾಣಸಿಗುವುದು ದುರ್ಲಭ. ಗೌರಿಮಾ ಅಂಥವರಲ್ಲೊಬ್ಬಳು. ಗೌರಿಮಾಳ ವ್ಯಕ್ತಿತ್ವದಲ್ಲಿ ಪೌರುಷ, ಕರುಣೆ, ದಯೆ ಈ ಗುಣಗಳು ಒಟ್ಟೊಟ್ಟಿಗೆ ಮಿಳಿತವಾಗಿದ್ದವು. ಒಮ್ಮೆ ಒಬ್ಬ ಕುಡುಕ ಅವಳಿಗೆ ನಮಸ್ಕಾರವನ್ನು ಮಾಡಲಿಕ್ಕೆ ಬರುತ್ತಾನೆ. ಗೌರಿಮಾ, ನಾನು ಕುಡುಕರ ಹತ್ತಿರ ನಮಸ್ಕಾರವನ್ನು ಮಾಡಿಸಿಕೊಳ್ಳುವುದಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ಟಳು. ಅವನಿಗೆ ನೋವಾಯಿತು. ಅಮ್ಮ, ನೀವು ಎಲ್ಲರ ತಾಯಿ ಅಲ್ಲವೇ? ಕುಡುಕನ ಹತ್ತಿರ ಯಾಕೆ ನೀವು ನಮಸ್ಕಾರ ಮಾಡಿಸಿಕೊಳ್ಳುವುದಿಲ್ಲ ಎಂದು ಅವನು ಮತ್ತೆ ಮತ್ತೆ ವಿನಂತಿಸಿದ. ಗೌರಿಮಾ ಹೇಳಿದರು, ನೀನು ಕುಡಿಯುವುದನ್ನು ಬಿಡುತ್ತೀಯಾ ಎಂದು ಮಾತು ಕೊಟ್ಟರೆ ಮಾತ್ರ ನಾನು ನಮಸ್ಕಾರ ಮಾಡಿಸಿಕೊಳ್ಳುತ್ತೇನೆ. ಹಾಗಾದರೆ ಅಮ್ಮ, ಈಗೋ ನಾನು ಮಾತು ಕೊಡುತ್ತೇನೆ, ನನಗೆ ಆಶೀರ್ವಾದವನ್ನು ಮಾಡಿ ಎನ್ನುತ್ತಾ ಅವನು ಕುಡಿಯುವುದನ್ನು ಬಿಡುವುದಾಗಿ ಮಾತು ಕೊಟ್ಟು ಗೌರಿಮಾಗೆ ನಮಸ್ಕರಿಸುತ್ತಾನೆ. ಅಷ್ಟೇ ಅಲ್ಲ, ಮುಂದೆ ಅವನು ನಿಜವಾಗಿ ಕುಡಿತವನ್ನು ಬಿಡುತ್ತಾನೆ. ತನ್ನ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ. ಗೌರಿಮಾಳ ಪ್ರಭಾವದಿಂದ ಅವನ ಜೀವನ ಬದಲಾಗುತ್ತದೆ.
ಒಮ್ಮೆ ಗೌರಿಮಾ ಅವರು ಗಯಾ ಕ್ಷೇತ್ರಕ್ಕೆ ಹೋಗಿದ್ದರು. ಅಲ್ಲಿ ಕೆಲವು ಅಪ್ರಾಮಾಣಿಕರಾದ ಲೋಭಿ ಅರ್ಚಕರು ಕೆಲವು ಹೆಣ್ಣು ಮಕ್ಕಳನ್ನು ಅವರ ಹತ್ತಿರ ಹೆಚ್ಚಿಗೆ ಹಣವನ್ನು ಪಡೆಯಬೇಕೆಂಬ ದುರುದ್ದೇಶದಿಂದ ಬಂಧಿಸಿ ಹಾಕಿದರು. ಈ ವಿಷಯ ಗೌರಿಮಾಗೆ ಗೊತ್ತಾಯಿತು. ಗೌರಿಮಾ ಅಲ್ಲಿದ್ದಂತಹ ಪ್ರಭಾವಿ ವ್ಯಕ್ತಿಯಾಗಿದ್ದಳು. ಆದ್ದರಿಂದ ಗೌರಿಮಾ ಅವರು ಆ ಪುರೋಹಿತರ ಹತ್ತಿರ ಮಾತನಾಡಿ ಆ ಹೆಣ್ಣು ಮಕ್ಕಳನ್ನು ತಾನು ಭೇಟಿಯಾಗಬೇಕು ಎಂದು ವಿನಂತಿಸಿಕೊಂಡಳು. ಹಾಗೆಯೇ ಇವಳು ಹೋಗಿ ಅವರನ್ನು ಭೇಟಿಯಾಗುತ್ತಾನೆ. ಆ ಹೆಣ್ಣು ಮಕ್ಕಳು, ಅಮ್ಮ, ಆ ಪುರೋಹಿತರು ನಿಮಗೂ ತೊಂದರೆಯನ್ನು ಕೊಟ್ಟರೆ ಎಂದು ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಗೌರಿಮಾ ಹೇಳುತ್ತಾರೆ, ಭಗವಂತ ನನ್ನ ಜೊತೆ ಇದ್ದಾನೆ, ನನಗೆ ಯಾರೂ ತೊಂದರೆಯನ್ನು ಕೊಡಲಾರರು. ಗೌರಿಮಾ ಹೆಣ್ಣು ಮಕ್ಕಳ ಹತ್ತಿರ ಮಾತನಾಡಿ ತಾನು ಹೊರಗೆ ಬಂದು ತಾನು ಪುರೋಹಿತರಿಗೆ ಹಣ ಸಹಾಯ ಮಾಡುವುದಾಗಿ ಹೇಳಿ ಹೊರಗೆ ಹೋಗಿ ಪೊಲೀಸ್ ಆಫೀಸರನ್ನು ಕರೆದುಕೊಂಡು ಬಂದು ಆ ಎಲ್ಲ ಹೆಣ್ಣು ಮಕ್ಕಳನ್ನು ಬಿಡಿಸುತ್ತಾರೆ. ಈ ರೀತಿ ಗೌರಿಮಾ ಅವರಲ್ಲಿ ಅಪಾರ ಧೈರ್ಯ ಇದ್ದಿತು. ಒಮ್ಮೆ ಕೆಲವು ಹೆಣ್ಣು ಮಕ್ಕಳು ಗೌರಿಮಾ ಅವರಿಗೆ, ನೀವು ಪರಿವ್ರಜನ ಸಮಯದಲ್ಲಿ ಪುರುಷರಂತೆ ವೇಷ ಹಾಕುತ್ತಿದ್ದೀರಲ್ಲ, ಅದೇ ರೀತಿ ಒಂದು ಸಲ ಹಾಕಿ ತೋರಿಸಿ ಎಂದು ಕೇಳಿಕೊಂಡರು. ಗೌರಿಮಾ ಒಂದು ದಿನ ಅವರ ಗಮನಕ್ಕೆ ಬಾರದೆ ಮನೆಯಲ್ಲಿ ಪುರುಷರಾರೂ ಇಲ್ಲದ ಸಮಯವನ್ನು ನೋಡಿ ಪುರುಷನ ವೇಷವನ್ನು ಹಾಕಿಕೊಂಡು, ಪೇಟವನ್ನು ಧರಿಸಿ, ಉದ್ದನೆಯ ಜುಬ್ಬವನ್ನು ಹಾಕಿಕೊಂಡು ಅವರ ಅಂತಃಪುರದೊಳಗೆ ಬಂದರು. ಪುರುಷನೊಬ್ಬ ಕೋಣೆಯೊಳಗೆ ಪ್ರವೇಶಿಸಿದ್ದನ್ನು ಕಂಡು ಆ ಹೆಣ್ಣು ಮಕ್ಕಳೆಲ್ಲ ಗಟ್ಟಿಯಾಗಿ ಕೂಗಿಕೊಂಡರು. ಆಗ ಗೌರಿಮಾ ತನ್ನ ವೇಷವನ್ನು ತೆಗೆದು ತಾನು ಯಾರು ಎಂದು ತೋರಿಸಿಕೊಟ್ಟಳು. ಮತ್ತೆ ಹೇಳುತ್ತಾರೆ, ನೀವು ಈ ರೀತಿ ಪುರುಷರನ್ನು ಕಂಡು ಕೂಗಾಡುವುದು ಸರಿಯಲ್ಲ. ನೀವು 3 ಹೆಣ್ಣು ಮಕ್ಕಳು ಸೇರಿಕೊಂಡು ಪುರುಷನನ್ನು ಬೀಳಿಸಿ ಬಿಡಬೇಕಾಗಿತ್ತು. ನೀವು ಈ ರೀತಿ ಹೆದರುವುದು ಒಳ್ಳೆಯತನ ಅಲ್ಲ ಎಂದು ಹೇಳುತ್ತಾರೆ. ಹೀಗೆ ಗೌರಿಮಾ ಅವರಿಗೆ ಭಾರತೀಯ ಸ್ತ್ರೀಯರು ಕೇವಲ ಆದರ್ಶ ಪತಿವ್ರತೆಯರಾಗಿದ್ದರೆ ಸಾಕಾಗದು, ಅವರು ಶಕ್ತಿಶಾಲಿಗಳಾಗಿರಬೇಕು. ಅವರು ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಎಂಬುದು ಅಪೇಕ್ಷೆಯಾಗಿರುತ್ತದೆ. ಅಸಹಕಾರ ಚಳುವಳಿಯ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರು ಕೋಲ್ಕತ್ತಕ್ಕೆ ಆಗಮಿಸಿದಾಗ ಗೌರಿಮಾ ಅವರ ಒಬ್ಬ ಶಿಷ್ಯ ಗೌರಿಮಾ ಅವರು ಗಾಂಧೀಜಿಯವರನ್ನು ಮತ್ತು ಚಿತ್ತರಂಜನ್ ದಾಸ್ ಅವರನ್ನು ಭೇಟಿಯಾಗಲು ಅವಕಾಶವನ್ನು ಮಾಡಿಕೊಡುತ್ತಾನೆ. ಗೌರಿಮಾ ಅವರ ವ್ಯಕ್ತಿತ್ವದಿಂದ ಮಹಾತ್ಮ ಗಾಂಧೀಜಿಯವರು ಪ್ರಭಾವಿತರಾಗುತ್ತಾರೆ. ಗೌರಿಮಾ ಗಾಂಧೀಜಿಯವರ ಹತ್ತಿರ ಭಗವದ್ಗೀತೆಯಲ್ಲಿ ಬರುವ ನಿಷ್ಕಾಮ ಕರ್ಮಯೋಗದ ತತ್ವವನ್ನು ವಿವರಿಸಿ ಹೇಳುತ್ತಾರೆ ಮತ್ತು ಶ್ರೀರಾಮಕೃಷ್ಣರು ಮತ್ತು ಶ್ರೀ ಸ್ವಾಮಿ ವಿವೇಕಾನಂದರು ಸಾರಿ ಹೇಳಿದಂತಹ ಜೀವ ಶಿವ ಸೇವೆಯ ಆದರ್ಶವನ್ನು ವಿವರಿಸಿ ಹೇಳುತ್ತಾರೆ. ಆಧುನಿಕ ಯುಗದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಾರೆ. ಈ ರೀತಿ ಗೌರಿಮಾ ಅವರ ಮಾತುಗಳಿಂದ ಚಿತ್ತರಂಜನ್ ದಾಸ್ ಮತ್ತು ಮಹಾತ್ಮ ಗಾಂಧೀಜಿ ಇರುವರು ಅತೀವವಾಗಿ ಪ್ರಭಾವಿತರಾಗುತ್ತಾರೆ. ಹೀಗೆ ಗೌರಿಮಾಳ ಅವರ ವ್ಯಕ್ತಿತ್ವ ಬಹುಮುಖ ಪ್ರತಿಭೆಯುಳ್ಳದ್ದಾಗಿತ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.